ಬಸ್ನಲ್ಲಿ ಸಂಚರಿಸುವ ಬಹುತೇಕರಿಗೆ ಚಿಲ್ಲರೆ ಸಮಸ್ಯೆ ಕಾಡುತ್ತದೆ. ಚಿಲ್ಲರೆ ವಿಚಾರವಾಗಿ ನಿರ್ವಾಹಕ ಮತ್ತು ಪ್ರಯಾಣಿಕರ ನಡುವೆ ವಾಗ್ವಾದವಾಗುವುದು ಇದೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘ ನೂತನ ಪ್ರಯೋಗವನ್ನು ಕೈಗೊಂಡಿದ್ದು, ಈ ಮೂಲಕ ಚಿಲ್ಲರೆ ಸಮಸ್ಯೆಯೊಂದಿಗೆ ಹಲವು ಸಮಸ್ಯೆಗಳಿಗೆ ಕಡಿವಾಣ ಬೀಳಲಿದೆ. ಹೌದು, ಬದಲಾವಣೆಗೆ ತಕ್ಕಂತೆ ಹೆಜ್ಜೆ ಹಾಕಬೇಕಾಗಿರುವುದು ಜಗದ ನಿಯಮ. ಎಲ್ಲವೂ ಡಿಜಿಟಲೀಕರಣಗೊಂಡರೂ ನಗರ ಸಾರಿಗೆ ಬಸ್ನಲ್ಲಿ ಟಿಕೆಟ್ ಹಣ ಸಂದಾಯ ಡಿಜಿಟಲ್ ಆಗಿರಲಿಲ್ಲ. ಇದೀಗ ಚಲೋ ಸಂಸ್ಥೆಯ ಸಹಯೋಗದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ಸು ಮಾಲಕರ ಸಂಘದವರು ಯುಪಿಐ ಮುಖಾಂತರ ಹಣ ಪಡೆಯುವ ವ್ಯವಸ್ಥೆಗೆ ಚಾಲನೆ ನೀಡಿದ್ದಾರೆ. ಈ ವ್ಯವಸ್ಥೆಯನ್ನು ನಗರ ಪೊಲೀಸ್ ಉಪ ಆಯುಕ್ತರು ಶ್ಲಾಘಿಸಿದ್ದಾರೆ. ಸಿಟಿ ಬಸ್ ವ್ಯಾಪ್ತಿಗೆ ಒಳಪಡುವಂತೆ ಯುಪಿಐ ಮುಖಾಂತರ ನಗದು ರಹಿತ ವಹಿವಾಟನ್ನ ಮಾಡುವಂತದ್ದು ಬಹಳ ಸಂತೋಷ. ಈ ಚಲೋ ಸಂಸ್ಥೆಯ ಸಹಯೋಗದೊಂದಿಗೆ ಈ ಯುಪಿಐ ವ್ಯವಸ್ಥೆಯನ್ನ ಏನ್ ಮಾಡಿದರೆ ಇದರಿಂದ ಬಹುಶಃ ಎಲ್ಲ ಸಾರ್ವಜನಿಕರಿಗೂ ಕೂಡ ಬಸ್ನಲ್ಲಿ ಪಯಣ ಮಾಡುವವರಿಗೆ ಚಿಲ್ಲರೆ ಕೊಡುವಂತದ್ದೇ ಸಮಸ್ಯೆ. ಸೊ ಮಿನಿಮಮ್ ಫೇರ್ ಇರುವಂತದ್ದು 12 ರೂಪಾಯಿ. ಆ ಸಂದರ್ಭದಲ್ಲಿ 2 ರೂಪಾಯಿ ಎಲ್ಲಿಂದ ಕೊಡುವಂತದ್ದು, ಹೇಗೆ ತರುವಂತದ್ದು ಅಂತ ಅನ್ನುವಂಥದ್ದು ಬಹುಶಃ ಈ ನಿಟ್ಟಿನಲ್ಲಿ ಬಸ್ ಮಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಬಹಳ ಉತ್ತಮವಾದಂತಹ ಒಂದು ನಮ್ಮ ಈ ಡಿಜಿಟಲ್ ಇಂಡಿಯಾ ಈ ಪ್ರಕ್ರಿಯೆ ಅನ್ವಯ ಏನು ಈ ರೀತಿಯಾಗಿ ಯುಪಿಐ ಮುಖಾಂತರ ಡಿಜಿಟಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ, ಅಭಿನಂದನೆಯನ್ನು ಸಮರ್ಪಿಸ್ತೇನೆ. ನೀವು ಮಾಡಿರುವಂತಹ ಕೆಲಸ ಅತ್ಯಂತ ಶ್ಲಾಘನೀಯ. ಇದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡುವಂತೆ ಆಗಲಿ ಅಂತನ್ನುವಂತ ಒಂದು ಹಾರೈಕೆಯೊಂದಿಗೆ ಇನ್ನು ಈ ನೂತನ ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ 27 ನಂಬರ್ ರೂಟ್ನ ಬಸ್ನಲ್ಲಿ ಅಳವಡಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸಲಾಗುವುದು ಎಂದು ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ ಹೇಳಿದ್ದಾರೆ. ಈ ನೂತನ ವ್ಯವಸ್ಥೆಯು ಹಲವು ಸಮಸ್ಯೆಗಳಿಗೆ ಪರಿಹಾರವಾಗಲಿದ್ದು, ಜನ ಯಾವ ರೀತಿ ಸ್ವೀಕರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.